ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ನಮ್ಮ ಹೃದಯವನ್ನು ನೇರವಾಗಿ ತಟ್ಟುವಂತಹ ಭಾವನೆಗಳ ಸಿಡಿಲಾಗಿದೆ. ಈ ಕಥೆ ಕೇವಲ ಮದುವೆಯ ಕಥೆಯಲ್ಲ. ಇದು ನೋವು, ತ್ಯಾಗ, ಪ್ರತೀಕಾರ ಮತ್ತು ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸುವ ಬದುಕಿನ ಪಾಠ. ಸಂಚಿಕೆ ಶುರುವಾಗುತ್ತೆ ಕಾಮತವರ ಕೋಪದ ಸಿಡಿಲಿನಿಂದ. ಆದಿಯ ಮೇಲೆ ಅವರಿಗಿರುವ ಬೇಸರ ಮಾತಿನಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲೇ ಉರಿಯುತ್ತಿರೋ ಅಗ್ನಿಯಂತಿದೆ. ನಿನಗೆ ಗೊತ್ತಿದ್ರೂ ನೀನು ಸುಮ್ನಿದ್ದೀಯಾ, ಇನ್ನೊಬ್ರ ಜೀವನ ಹಾಳು ಮಾಡಿದ್ದೀಯಾ ಅನ್ನೋ ಆಕ್ಷೇಪ. ಇದು ಯಾವ ತಂದೆಯಾದರೂ ಸಹಿಸಲಾರದ ನೋವು. ಆದಿ ಎಲ್ಲಾ ವಿವರಿಸ್ತೀನಿ ಅಂತ ಕೈ ಹಿಡಿದರೂ ಕಾಮತವರ ಮನಸ್ಸು ಆ ಸಮಯದಲ್ಲಿ ಮುಚ್ಚಿದ ಬಾಗಿಲಿನಂತೆ. ಕೇಳೋ ಮನಸ್ಸೇ ಇಲ್ಲ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಹೀಗೆ ಆಗತ್ತೆ ಅಲ್ವಾ? ಸತ್ಯ ಹೇಳೋ ಅವಕಾಶ ಇದ್ರೂ ಎದುರಾಳಿ ಕೇಳೋ ಸ್ಥಿತಿಯಲ್ಲಿರೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಇಲ್ಲಿ ಭಾಗ್ಯ ಮದುವೆ ತಯಾರಿಯಲ್ಲಿ ತೊಡಗಿದ್ದಾಳೆ. ಸೀರೆಗಳನ್ನು ಜೋಡಿಸುತ್ತಾ, ಮಕ್ಕಳಿಗೆ ಬ್ಯಾಗ್ ಸಿದ್ಧ ಮಾಡ್ತಾ, ನಿಮಗೆ ಅಮ್ಮ ಅಪ್ಪ ಮದುವೆ ನೋಡುವ ಭಾಗ್ಯ ಸಿಕ್ತಿದೆ ಅಂತ ಹೇಳೋ ಕ್ಷಣ, ಇದು ಎಷ್ಟು ದೊಡ್ಡ ಮನಸ್ಸು ಗೊತ್ತಾ? ತನ್ನ ನೋವನ್ನ ಮರೆತು ಮಕ್ಕಳ ಖುಷಿಗೆ ಪ್ರಾಮುಖ್ಯತೆ ಕೊಡೋ ತಾಯಿ, ಇದೇ ನಿಜವಾದ ಭಾಗ್ಯ. ಆದ್ರೆ ಮನೆಯೊಳಗಿನ ಪ್ರತಿಯೊಬ್ಬರ ಮನಸ್ಸು ಒಂದೇ ತರಹ ಇಲ್ಲ. ತನ್ಮಯಿಗೆ ಇದನ್ನ ಒಪ್ಪಿಕೊಳ್ಳೋಕೆ ಆಗ್ತಿಲ್ಲ. ಅವನ ಪ್ರಶ್ನೆ, ನೀನ್ ಯಾಕೆ ಹೀಗ್ ಮಾಡ್ತಾ ಇದ್ದೀಯಾ? ಇದು ಕೇವಲ ಮಗನ ಪ್ರಶ್ನೆಯಲ್ಲ, ಅದು ಪ್ರೇಕ್ಷಕರ ಮನಸ್ಸಿನಲ್ಲೂ ಮೂಡುವ ಪ್ರಶ್ನೆ. ಇಲ್ಲಿಗೆ ಬರುತ್ತಾನೆ ತಾಂಡವ. ಅವನ ಮಾತು ಕೇಳಿದ್ರೆ ಕ್ಷಣಕ್ಕೊಂದು ಭಾವನೆ ಮೂಡುತ್ತೆ. ಇಷ್ಟು ದಿನ ನೀನೇ ಎಲ್ಲ ಹೊತ್ತಿದ್ದೆ, ಇನ್ನು ಮುಂದೆ ನಾನು ಹೊರತೀನಿ ಅಂತ ಹೇಳೋ ಆ ಕ್ಷಣ, ಇದು ನಿಜವಾಗಿಯೂ ಪಶ್ಚಾತ್ತಾಪನ, ಇಲ್ಲವೇ ತಾತ್ಕಾಲಿಕ ಭಾವನೆನಾ? ಧರ್ಮ ಅವರ ಮಾತು ಇನ್ನಷ್ಟು ಭಾವನಾತ್ಮಕ. ನನ್ನ ಮಗ ಬದಲಾಗಿದ್ದಾನೆ ಅಂತ ಹೇಳೋ ತಂದೆ, ಆದ್ರೆ ಕುಸುಮ ಮನಸ್ಸಿನಲ್ಲಿ ಮಾತ್ರ ಗೊಂದಲ. ಇದು ಸರಿಯಾ ತಪ್ಪಾ ಅನ್ನೋ ದ್ವಂದ್ವ. ಇದಾದ ನಂತರ ಬರುತ್ತದೆ ಕಥೆಯ ಟರ್ನಿಂಗ್ ಪಾಯಿಂಟ್. ಭಾಗ್ಯ ಮದುವೆ ಲಿಸ್ಟ್ ಮಾಡ್ತಾಳೆ. ಎಲ್ಲರ ಹೆಸರು ಬರೀತಾ ಇದ್ದಾಗ ಅಚಾನಕ್ ಶ್ರೇಷ್ಠ ಹೆಸರು ಬರೀತಾಳೆ. ಅದನ್ನು ಡಬಲ್ ಅಂಡರ್ಲೈನ್ ಮಾಡ್ತಾಳೆ. ಇದು ಸಾಮಾನ್ಯ ನಿರ್ಧಾರ ಅಲ್ಲ, ಇದು ಒಂದು ಘೋಷಣೆ. ನನ್ನ ಜೀವನ ಹಾಳು ಮಾಡಿದವಳು, ನನ್ನ ಸ್ಥಾನ ಕಿತ್ತುಕೊಂಡವಳು, ಅವಳು ಬರಲೇಬೇಕು ಅಂತ ಹೇಳೋ ಭಾಗ್ಯ, ಇದು ಕೇವಲ ಕೋಪ ಅಲ್ಲ, ಇದು ನ್ಯಾಯದ ಹೋರಾಟ. ಅವಳು ಹೇಳೋ ಕರ್ಮ ರಿಟರ್ನ್ಸ್ ಅನ್ನೋ ಮಾತು, ನಿಜ ಜೀವನದಲ್ಲೂ ನಾವು ನೋಡುವುದೇ ಇದೆ ಅಲ್ವಾ? ಯಾರು ಯಾರಿಗೆ ಏನು ಮಾಡ್ತಾರೋ ಅದೇ ಒಂದು ದಿನ ಹಿಂತಿರುಗಿ ಬರುತ್ತೆ. ತಾಂಡವಗೆ ಇದು ಟೆನ್ಷನ್. ತನ್ವಿ ಸಿಗ್ನಲ್ ಕೊಡ್ತಾಳೆ ಬೇಡ ಅಂತ. ಆದ್ರೆ ಭಾಗ್ಯ ಮುಖದಲ್ಲಿ ಸ್ಮೈಲ್. ಆ ಸ್ಮೈಲೊಳಗೆ ಒಂದು ದೊಡ್ಡ ಪ್ಲಾನ್ ಇದೆ ಅನ್ನೋದು ಸ್ಪಷ್ಟ. ಮದುವೆ ತಯಾರಿ ನಡುವೆ ತಾಳಿ ಸನ್ನಿವೇಶ. ಹಿಂದೆ ಕೋಪದಲ್ಲಿ ತೆಗೆದುಕೊಟ್ಟ ತಾಳಿ, ಇವತ್ತು ಮತ್ತೆ ಅದೇ ತಾಳಿ ಕಟ್ಟೋ ಕ್ಷಣ. ಇದು ಕೇವಲ ಮದುವೆಯಲ್ಲ, ಒಂದು ಭಾವನಾತ್ಮಕ ವಲಯ ಕಂಪ್ಲೀಟ್ ಆಗೋ ಕ್ಷಣ. ತಾಂಡವ ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಭಾಗ್ಯ ಹೇಳೋದು, ನಿನಗೆ ತಪ್ಪು ಗೊತ್ತಾಯಿತು ಅಷ್ಟೇ ಸಾಕು. ಇದು ಫರ್ಗಿವ್ನೆಸ್ನ ಅತಿದೊಡ್ಡ ರೂಪ. ಮುಂದಿನ ಬೆಳಗ್ಗೆ ಮದುವೆ ಮಂಟಪ ರೆಡಿ. ಎಲ್ಲವೂ ಚೆನ್ನಾಗೇ ನಡೆಯುತ್ತೆ ಅನ್ನೋ ಭಾವನೆ. ಆದ್ರೆ ಇಲ್ಲಿ ದೊಡ್ಡ ಶಾಕ್. ಭಾಗ್ಯಗೆ ತಾಂಡವ ಕೊಟ್ಟ ಚಿನ್ನದ ಬಳೆ ಬಿಟ್ಟು ಆದಿ ಕೊಟ್ಟ ಹಸಿರು ಗಾಜಿನ ಬಳೆ ಹಾಕ್ತಾಳೆ. ಇದು ಸಿಂಪಲ್ ಆಕ್ಷನ್ ಅಲ್ಲ, ಇದು ಒಂದು ಸಂದೇಶ. ನನ್ನ ಮನಸ್ಸು ಎಲ್ಲಿದೆ ಅನ್ನೋದನ್ನ ನೀನು ಅರ್ಥ ಮಾಡಿಕೋ. ತಾಂಡವ ಒಳಗೆ ಉರಿಯುತ್ತಾನೆ, ಹೊರಗೆ ಮೌನ. ಕೊನೆಯಲ್ಲಿ ತನ್ಮಯ್ ಸಿಡಿಲು. ಅವನು ತನ್ವಿಗೆ ಹೇಳೋ ಮಾತು, ನೀನು ಸೆಲ್ಫಿಶ್, ಅಮ್ಮ ಖುಷಿಯಲ್ಲ. ಇದು ಈ ಎಪಿಸೋಡ್ನ ಹೃದಯ. ಮಕ್ಕಳ ಕಣ್ಣಲ್ಲಿ ಸತ್ಯ ಯಾವಾಗಲೂ ಸ್ಪಷ್ಟವಾಗಿರುತ್ತದೆ. ನಾವು ದೊಡ್ಡವರು ನೋಡೋದೇ ಬೇರೆ, ಮಕ್ಕಳು ಫೀಲ್ ಮಾಡೋದೇ ನಿಜ. ಒಟ್ಟಾರೆ ಈ ಸಂಚಿಕೆ ನಮಗೆ ಏನ್ ಹೇಳುತ್ತದೆ? ಜೀವನದಲ್ಲಿ ಕೆಲವು ನಿರ್ಧಾರಗಳು ಹೊರಗೆ ಸರಿಯಾಗಿರುವಂತೆ ಕಾಣಬಹುದು, ಆದರೆ ಒಳಗೆ ನೋವು, ಪ್ರತೀಕಾರ ಮತ್ತು ಅನ್ಯಾಯದ ಕಥೆ ಅಡಗಿರುತ್ತದೆ. ಭಾಗ್ಯ ಏನು ಮಾಡ್ತಾಳೆ? ಅವಳ ಪ್ಲಾನ್ ಏನು? ಶ್ರೇಷ್ಠ ಬಂದ್ಮೇಲೆ ಏನಾಗುತ್ತೆ? ಮುಂದಿನ ಸಂಚಿಕೆ ಇನ್ನೂ ದೊಡ್ಡ ಸ್ಫೋಟ.